ನಿಗಮಕ್ಕೆ ಸೇರಿದ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಆ ಜಾಗವನ್ನ ಇದೀಗ ತೆರವು ಮಾಡಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಕಾವೇರಿ ನಿಗಮಕ್ಕೆ ಸೇರಿದ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಜೆಸಿಪಿಯಿಂದ ಒತ್ತುವರಿ ತೆರವನ್ನ ಮಾಡಿಸಿದ್ದಾರೆ ನೀರಾವರಿ ನಿಗಮ. ಕೆಆರ್ಎಸ್ ಅಣೆಕಟ್ಟೆ ಬಳಿಯ ಕಚೇರಿ ಬಳಿ ಸರ್ವೆ ನಂಬರ್ 291ರ 4 ಎಕರೆ ಜಮೀನನ್ನ ಒತ್ತುವರಿಯನ್ನ ಮಾಡಿಕೊಂಡಿದ್ರು ಒಬ್ಬ ವ್ಯಕ್ತಿ. ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದಂತಹ ಜಾಗ ಅದು. ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು. ನಿಗಮಕ್ಕೆ ಸೇರಿದ ಜಾಗ ತನ್ನದೆಂದು ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡಿದ್ರು ಈ ವ್ಯಕ್ತಿ. ಸರ್ಕಾರಿ ಜಾಗ ಎಂದು ತಿಳಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ನಿಗಮದ ಕಾರ್ಯಪಾಲಕ ಅಭಿಯಂತರ ಜಯಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಕಾವೇರಿ ನಿಗಮಕ್ಕೆ ಸೇರಿದ ಜಾಗವನ್ನ ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆ ಜಾಗವನ್ನ ಇದೀಗ ತೆರವು ಮಾಡಲಾಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಜೆಸಿಪಿಯಿಂದ ಒತ್ತುವರಿ ತೆರವು ಮಾಡಿಸಿದ್ದಾರೆ ನೀರಾವರಿ ನಿಗಮದಿಂದ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ನಿಗಮಕ್ಕೆ ಸೇರಿದ ಜಾಗದಲ್ಲಿ ತೆಂಗಿನ ಗಿಡವನ್ನ ನೆಟ್ಟು ಕಟ್ಟಡವನ್ನ ನಿರ್ಮಾಣ ಮಾಡಲು ತಯಾರಿಯನ್ನ ಮಾಡಿಕೊಂಡಿದ್ದ ಈ ವ್ಯಕ್ತಿ ನಿಗಮದ ಕಟ್ಟಡ ಸಮುದಾಯ ಭವನಕ್ಕೂ ಕೂಡ ಬೇಲಿಯನ್ನ ಹಾಕೊಂಡಿದ್ದಂತೆ. ಒತ್ತುವರಿ ತೆರವು ವೇಳೆ ಅಡ್ಡಿಪಡಿಸಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಜೆಸಿಪಿಯನ್ನ ತೆಗೆದು ಆ ಸ್ಥಳವನ್ನ ಆ ಜಾಗವನ್ನ ಒತ್ತುವರಿಯನ್ನ ತೆರವು ಮಾಡಿಕೊಡ್ತಿದ್ದಂತಹ ಸಂದರ್ಭದಲ್ಲಿ ಆತ ಮಾಡಬೇಡಿ ಅಂತ ಹೇಳಿ ಕೆಲವೊಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಗ ಒಂದು ಹೈಡ್ರಾಮನೆ ಸೃಷ್ಟಿಯಾಗಿತ್ತು ಮನೆ ಮುಂದೆ. ಪಟ್ಟು ಬಿಡದೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ದೃಶ್ಯದಲ್ಲಿ ಇದೀಗ ಗಮನಿಸ್ತಾ ಇರಬಹುದು. ಏನು ಅಕ್ರಮವಾಗಿ ಆ ಜಮೀನನ್ನ ಆತ ಒತ್ತುವರಿ ಮಾಡಿಕೊಂಡಿದ್ರು, ಆ ಜಮೀನನ್ನ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಜೆಸಿಪಿ ಮೂಲಕ ತೆರವು ಮಾಡ್ತಾ ಇರುವಂತದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು.